Hi friends, welcome to Sankalpa Learning Solutions. Today we discuss about KCET physics. So electric charges and fields. So some MCQs on electric charges and fields. ಸೊ ನಿನ್ನೆ ತನಕ ನಾವು ಒಂದು 20 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ MCQಗಳನ್ನ. ಟುಡೇ ವಿ ಡಿಸ್ಕಸ್ ಅಬೌಟ್ 10 more questions. ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ಟಾಪ್ ಹಿಯರ್. ಸೊ 20ನೇ ಕ್ವಶನ್ ಆಗಿತ್ತು. 21st ಥಿಂಕ್ ಐ ಸ್ಟಾರ್ಟೆಡ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಇನ್ಕರೆಕ್ಟ್ ಅಂತಿದೆ. ಸೊ ಇಲ್ಲಿ 4 ಪ್ರಾಪರ್ಟೀಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಎಲೆಕ್ಟ್ರಿಕ್ ಚಾರ್ಜ್ಗೆ ರಿಲೇಟೆಡ್ ಇನ್ಕರೆಕ್ಟ್ ಅಂತ ಇದೆ. ಸೊ ಫಸ್ಟ್ ಒನ್ ಇಸ್ ಚಾರ್ಜ್ ಇಸ್ ಕನ್ಸರ್ವ್ಡ್. So charge is a vector quantity, additive of charge, quantization of charge ಅಲ್ವಾ. ಸೊ ಇಲ್ಲಿ ಚಾರ್ಜ್ ಇಸ್ ಕನ್ಸರ್ವ್ಡ್ ಅನ್ನೋದು ಕರೆಕ್ಟ್ ಆಯ್ತು. ಚಾರ್ಜ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ರಾಂಗ್ ಆಗುತ್ತೆ ಅಲ್ವಾ. ಸೊ ಚಾರ್ಜ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಲ್ಲ, ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ಹಾಗಾಗಿ ದಿಸ್ ಒನ್ ಇಸ್ ದ ರಾಂಗ್ ಆನ್ಸರ್. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು, ಆನ್ಸರ್ ಕರೆಕ್ಟ್ ಯಾವುದು, ಚಾರ್ಜ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಸೊ ಅಡಿಟಿವ್ ಆಫ್ ಚಾರ್ಜ್ ಕರೆಕ್ಟ್, ಅದು ಕೂಡ ಒಂದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದನ್ನ ನಾವು ತಗೊಳ್ಬಹುದು. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಕೂಡ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಚಾರ್ಜ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ಇಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗಾಗಿ ಇದನ್ನ ನಾವೇನ್ ಹೇಳ್ಬೋದು, ಕರೆಕ್ಟ್ ಆಪ್ಷನ್ ಅಂತ ತಗೊಳ್ಬಹುದು. ಓಕೆ, ಬಹಳ ಸಿಂಪಲ್ ಒನ್ ಇದು, ಬೇಸ್ಡ್ ಆನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಮೇಲೆ ಇದೆ. ಓಕೆ, ಥಿಂಕ್ ಇಲ್ಲಿ ತನಕ ಕಂಪ್ಲೀಟ್ ಮಾಡಿದ್ದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 22nd ಕ್ವಶನ್, ಅಗೇನ್ ಬೇಸ್ಡ್ ಆನ್ ದ ಕೂಲಮ್ಸ್ ಲಾ. 2 charged particles placed at a distance d apart in vacuum exert a force F on each other ಅಲ್ವಾ. ಸೊ ಏನ್ ಹೇಳ್ತಾ ಇದಾರೆ, ಕ್ವಶನ್ ಏನಿದೆ, 2 charged particles ಇದೆ, placed at a distance d apart in vacuum exert a force F on each other. Now each of the charges is doubled. ಏನ್ ಮಾಡ್ತಾ ಇದಾರೆ, ಚಾರ್ಜಸ್ ಅನ್ನ ಡಬಲ್ ಮಾಡ್ತಾ ಇದಾರೆ ಟು ಕೀಪ್ ದ ಫೋರ್ಸ್ ಅನ್ಚೇಂಜ್ಡ್. ಅಂದ್ರೆ ಫೋರ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಶುಡ್ ಬಿ ಚೇಂಜ್ ಟು. ಸೊ ಡಿಸ್ಟೆನ್ಸ್ ಹೇಗೆ ವೇರಿ ಆಗುತ್ತೆ, ಹೌ ದ ಡಿಸ್ಟೆನ್ಸ್ ವೇರೀಸ್. ಸೊ ಹೇಗೆ ಚೇಂಜ್ ಆಗುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ ಓಕೆ, ವಾಟ್ ಆರ್ ದ ಗಿವನ್ ಥಿಂಗ್ಸ್, ಇಲ್ಲಿ ಗಿವನ್ ಅಸಂಪ್ಷನ್ಸ್ ಅಥವಾ ಗಿವನ್ ಥಿಂಗ್ಸ್ ಏನು ಅಂತ ನೋಡಿದ್ರೆ, ಸೊ 2 charged particles placed at a distance d apart. ಸೊ ಎಷ್ಟು ಅಂತ ಕೊಟ್ಟಿಲ್ಲ, ನಾವೇನ್ ತಗೊಳ್ಳುವ, 2 charged particles ಇದೆ, ಒಂದು Q1 ಅಂತ ಇಟ್ಕೋತೇನೆ, ಇನ್ನೊಂದು Q2. ಸೊ Q1 and Q2 they are placed at a distance d apart in vacuum. ಒಂದು ವ್ಯಾಕ್ಯೂಮ್ ಅಲ್ಲಿ. ಸೊ ಇವೆರಡು ಚಾರ್ಜಸ್ ಅನ್ನ Q1 and Q2 ಈ ರೀತಿ ಇಟ್ಟಿದ್ದಾರೆ. ಅವೆರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ, ಡಿ ಅಂತ ಇದೆ ಅಲ್ವಾ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 charges is d and exert a force F on each other. ಸೊ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ನಾವಿಲ್ಲಿ F ಗೆ ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು. F is equal to ಏನಾಗುತ್ತೆ, ಸೊ ಇನ್ ವ್ಯಾಕ್ಯೂಮ್ ಆಗಿದ್ದಕ್ಕೆ ಇಲ್ಲಿ ಏನ್ ಬರೀಬಹುದು, 1/4πε0 ಕೂಲಮ್ಸ್ ಲಾ ಪ್ರಕಾರ. ದ ಫೋರ್ಸ್ ಆಕ್ಟಿಂಗ್ ಆನ್ Q1 by Q2 ಅಥವಾ ಫೋರ್ಸ್ ಆಕ್ಟಿಂಗ್ ಆನ್ Q2 by Q1 ಯಾವುದೇ ತಗೊಳ್ಳಿ, 1/4πε0 into Q1 Q2 ಡಿವೈಡೆಡ್ ಬೈ d² ಅಂತ ಆಯ್ತು. ಸೊ ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಡಿನೋಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಕೇಸಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು, ಸೊ ಸೇಮ್ 2 charges, ನಾವು ಈಚ್ ಆಫ್ ದ ಚಾರ್ಜಸ್, ಸೊ ಪ್ರತಿಯೊಂದು ಚಾರ್ಜ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಡಬಲ್ ಮಾಡ್ತಾ ಇದ್ದಾರೆ ಮ್ಯಾಗ್ನಿಟ್ಯೂಡ್ ಅನ್ನ. Q1 ಬದಲು Q1' ಎಷ್ಟಾಗತ್ತಪ್ಪ ಅಂದ್ರೆ, ಸೆಕೆಂಡ್ ಕೇಸಲ್ಲಿ Q1 ಅನ್ನ Q1' ಅಂತ ತಗೊಂಡ್ರೆ, ಸೊ ದಿಸ್ ಇಸ್ ಈಕ್ವಲ್ ಟು 2Q1 ಡಬಲ್ ಮಾಡಿದಾರಲ್ವಾ. ಈಚ್ ಆಫ್ ದ ಚಾರ್ಜಸ್ ಇಸ್ ಡಬಲ್ಡ್. ಹಾಗೆ Q2' ತಗೊಂಡ್ರೆ ದಟ್ ಈಸ್ ಆಲ್ಸೋ ಡಬಲ್ಡ್. ಅಂದ್ರೆ ಇನಿಷಿಯಲಿ ಎಷ್ಟಿತ್ತು ಅದರ ಡಬಲ್ ಮಾಡಿದ್ದಾರೆ, 2Q2. ಕೀಪ್ ದ ಫೋರ್ಸ್ ಅನ್ಚೇಂಜ್ಡ್. ಸೆಕೆಂಡ್ ಕೇಸಲ್ಲಿ ಏನಾಗ್ತಾ ಇದೆ, ಫೋರ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಅಂದ್ರೆ ಈಗ F' ಇಸ್ ದ ಫೋರ್ಸ್ ಅಂತ ಇಟ್ಕೊಂಡ್ರೆ
ದಿಸ್ ಇಸ್ ಈಕ್ವಲ್ ಟು ಎಫ್ ಆಯ್ತು ಅಲ್ವಾ. ಇನಿಷಿಯಲಿ ಎಫ್ ಇದೆ, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಅಂತ ಬರೀಬಹುದು, ಯಾಕಂದ್ರೆ ಇದು ಗಿವನ್ ಥಿಂಗ್. ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಶುಡ್ ಬಿ ಚೇಂಜ್ ಟು. ಸೊ ಇಲ್ಲಿ ನಾವು ಚಾರ್ಜ್ ಅನ್ನ ಚೇಂಜ್ ಮಾಡಿದ್ದೇವೆ, ಬಟ್ ಫೋರ್ಸ್ ಸೇಮ್ ಇದೆ ಅಂದ್ರೆ ಇನ್ನೊಂದು ವೇರಿಯೇಬಲ್ ಕ್ವಾಂಟಿಟಿ ಯಾವುದು, ಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಬಿಕಾಸ್ ದಿಸ್ 1/4πε0 ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದನ್ನೇನು ವೇರಿ ಮಾಡ್ಲಿಕ್ಕೆ ಆಗಲ್ಲ. ಸೊ ವೇರಿ ಮಾಡಬಹುದಾಗಿದ್ದು ಯಾವುದು, ಡಿ ಅಲ್ವಾ, ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಹೇಗೆ ವೇರಿ ಆಗತ್ತೆ, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಆಗಬೇಕು. ಸೊ ನ್ಯೂ ಡಿಸ್ಟೆನ್ಸ್ ಅನ್ನ ನಾನೇನ್ ತಗೋತೇನೆ ಅಂದ್ರೆ ಡಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿ ಡ್ಯಾಶ್ ಅಂತ ಇಟ್ಕೊಳ್ಳಿ. ಸೊ ನ್ಯೂ ಡಿಸ್ಟೆನ್ಸ್ ಅನ್ನ ಡಿ ಡ್ಯಾಶ್ ಅಂತ ಇಟ್ಕೋತೇನೆ. ಸೊ ಈಗ ಹೇಗಿದೆಪ್ಪ ಅಂದ್ರೆ ಚಾರ್ಜಸ್ ಈ ರೀತಿ ಇದೆ, ಇನ್ ಪ್ಲೇಸ್ ಇನ್ ವ್ಯಾಕ್ಯೂಮೇ, ಬಟ್ ಆದ್ರೆ ಡಿಸ್ಟೆನ್ಸ್ ಏನಾಗಿದೆ, ಡಿ ಇತ್ತು ಇನಿಷಿಯಲಿ, ನೆಕ್ಸ್ಟ್ ಟೈಮ್ ಡಿ ಡ್ಯಾಶ್ ಆಗಿದೆ. ಓಕೆ, ಸೊ ಇದು ಗಿವನ್ ಥಿಂಗ್ಸ್. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಡಿ ಡ್ಯಾಶ್ ಮತ್ತೆ ಡಿ ನಡುವಿನ ರಿಲೇಶನ್ಶಿಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಮಾಡೋದು, ಡಿ ಡ್ಯಾಶ್ ಮತ್ತೆ ಡಿ ಅಥವಾ ಡಿ ಡ್ಯಾಶ್ ವ್ಯಾಲ್ಯೂ ಅನ್ನ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಕಂಡೀಷನ್, ಗಿವನ್ ಕಂಡೀಷನ್ ಅನ್ನ ಯೂಸ್ ಮಾಡ್ತೇವೆ. ವಾಟ್ ಈಸ್ ದ ಗಿವನ್ ಕಂಡೀಷನ್ ಹಿಯರ್, ಏನಿದೆ, ಎಫ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಅಂತ ಇದೆ. ಸೊ ಈಗ ನಾವು ಎಫ್ ಡ್ಯಾಶ್ ಗೆ ಎಕ್ಸ್ಪ್ರೆಷನ್ ಬರೆದ್ರೆ ದಿಸ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ದ ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವಾಕ್ಯೂಮ್. ಸೊ ಹಾಗಾಗಿ 1/4πε0 Q1 Q2. Q1 ಬದಲು ನಾವೇನ್ ಹಾಕ್ಬೇಕು, Q1 ಡ್ಯಾಶ್ ಅಂದ್ರೆ 2Q1 ಇಂಟು 2Q2 ಅಲ್ವಾ. ಸೊ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಬದಲು ನಾವೇನ್ ಹಾಕ್ಬೇಕು, ಡಿ ಡ್ಯಾಶ್ ಸ್ಕ್ವೇರ್ ಹಾಕ್ಬೇಕು. ಓಕೆ, ಸೊ ಈಗ ಎಫ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಅಂತ ಆಯ್ತು ಗಿವನ್ ಕಂಡೀಷನ್. ಸೊ ಎಫ್ ಎಷ್ಟಿದೆ ನಮ್ದು ವ್ಯಾಲ್ಯೂ, 1/4πε0 Q1 Q2 ಬೈ ಡಿ ಸ್ಕ್ವೇರ್, ಕರೆಕ್ಟಾ, ಈಸ್ ಈಕ್ವಲ್ ಟು ಏನ್ ಬರ್ತಾ ಇದೆ, ಎಫ್ ಡ್ಯಾಶ್ಗೆ 1/4πε0 ಏನಾಗತ್ತೆ, 2 ಇಂಟು 2 4 ಅಲ್ವಾ, 4Q1 Q2 ಡಿವೈಡೆಡ್ ಬೈ ಏನಾಯ್ತು, ಡಿ ಡ್ಯಾಶ್ ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ ಈಗ 1/4πε0 1/4πε0 ಅನ್ನ ನಾವಿಲ್ಲಿ ಕ್ಯಾನ್ಸಲ್ ಮಾಡಬಹುದು, Q1 ಅನ್ನ ಕ್ಯಾನ್ಸಲ್ ಮಾಡಬಹುದು, Q2 ಅನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ವ್ಯಾಲ್ಯೂ ಏನು ಉಳಿತು, 1/d ಸ್ಕ್ವೇರ್ ಈಸ್ ಈಕ್ವಲ್ ಟು 4/d ಡ್ಯಾಶ್ ಸ್ಕ್ವೇರ್ ಅಂತ ಆಯ್ತು. ನಮ್ಗೆ ಬೇಕಾಗಿದ್ದು ಏನು, ಡಿ ಡ್ಯಾಶ್ ಸ್ಕ್ವೇರ್ ಬೇಕು ಅಲ್ವಾ. ಸೊ ಡಿ ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು ಡಿ ಸ್ಕ್ವೇರ್ ಅಂತ ಆಯ್ತು. ಸೊ ಡಿ ಡ್ಯಾಶ್ ಬೇಕು, ವ್ಯಾಲ್ಯೂ ನಮ್ಗೆ ಬೇಕಾಗಿದ್ದು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಶುಡ್ ಬಿ ಚೇಂಜ್ ಟು, ಅಂದ್ರೆ ಡಿ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗತ್ತೆ, ಸ್ಕ್ವೇರ್ ರೂಟ್ ಆಫ್ 4d ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 4 ಇಸ್ 2 ಅಂಡ್ ಡಿ ಸ್ಕ್ವೇರ್ ಇಸ್ ಡಿ. ಅಂದ್ರೆ ಆನ್ಸರ್ ಯಾವ್ದಾಯ್ತು ಇಲ್ಲಿ, 2d ಅಂತ ಆಯ್ತು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಈ ತರದ ಕ್ವಶನ್ಗಳು ಬರ್ತವೆ. ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಅಥವಾ ಚಾರ್ಜಸ್ ಇಸ್ ಡಬಲ್ಡ್ ಅಂತ ಹೇಳಿದ್ದಾರೆ. ಕೆಲವೊಂದ್ಸರಿ ಏನಿರುತ್ತೆ ಕ್ವಶನ್, ಸೊ ಒನ್ ಚಾರ್ಜ್ ಇಸ್ ಡಬಲ್ಡ್, ದ ಅದರ್ ರಿಮೈನ್ಸ್ ಸೇಮ್, ಆರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಒನ್ ಚಾರ್ಜ್ ಇಸ್ ಡಬಲ್ಡ್ ಅಂಡ್ ದ ಅದರ್ ರಿಮೈನ್ಸ್ ಸೇಮ್, ಆರ್ ದ ಟೂ ಚಾರ್ಜಸ್ ಆರ್ ಹ್ಯಾಲ್ಡ್ ಅಂತ ಹೇಳ್ಬಹುದು, ಹಾಫ್ ಮಾಡಬಹುದು. ಆ ತರದ ಕ್ವಶನ್ಗಳಿದ್ರು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಸೊ ಇದು ಮೆಥಡ್ ಸೇಮ್ ಆಗಿರುತ್ತೆ, ಬೇಸ್ಡ್ ಆನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಓಕೆ, 23rd question. A charge Q is placed at the center of the line joining two equal charges Q. Okay. The system of the three charges will be in equilibrium if Q is equal to. ಇದೊಂದು ಸ್ವಲ್ಪ ಥಿಂಕ್ ಮಾಡುವಂತ ಕ್ವಶನ್. ಸೊ ಚಾರ್ಜ್ Q is placed at the center of the line joining two equal charges. So what are the given things here? ಎರಡು ಈಕ್ವಲ್ ಚಾರ್ಜಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಈಕ್ವಲ್ ಚಾರ್ಜಸ್? ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಅಂದ್ರೆ ಪಾಯಿಂಟ್ ಎ ದಲ್ಲಿ ಒಂದು ಚಾರ್ಜ್ ಇದೆ, ಪಾಯಿಂಟ್ ಬಿ ದಲ್ಲಿ ಒಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಪಾಯಿಂಟ್ ಎ ದಲ್ಲಿ ಸೆಂಟರ್ ಆಫ್ ಲೈನ್ ಜಾಯಿನಿಂಗ್ ಟೂ ಈಕ್ವಲ್ ಚಾರ್ಜಸ್ ಕ್ಯೂ. ಸೊ ಇಲ್ಲೊಂದು ಚಾರ್ಜ್ ಕ್ಯೂ ಇದೆ, ಇಲ್ಲೂ ಒಂದು ಚಾರ್ಜ್ ಕ್ಯೂ ಇದೆ, ಈಕ್ವಲ್ ಚಾರ್ಜಸ್ ಇದೆ. ಸೊ ಇದರ ಎರಡರ ಮಿಡ್ಲ್ ಅಲ್ಲಿ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ exactly at the center. Okay, so a charge Q is placed at the center of the line joining.
ಇದು ಸೆಂಟರ್ ಅಂತ ಇಟ್ಕೊಂಡ್ರೆ, ಸೊ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಇನ್ನೊಂದು ಚಾರ್ಜ್ ಅನ್ನ ಇಟ್ಟಿದ್ದಾರೆ. ಸೊ ಅನದರ್ ಚಾರ್ಜ್ ಕ್ಯೂ ಈಸ್ ಪ್ಲೇಸ್ಡ್. ಓಕೆ, ಸೊ ಇದು ಗಿವನ್ ಸಿಸ್ಟಮ್. ಸೊ ಸಿಸ್ಟಮ್ ಈ ರೀತಿ ಇದೆ. ಸೊ ದ ಸಿಸ್ಟಮ್ ಆಫ್ ದ 3 ಚಾರ್ಜಸ್ ವಿಲ್ ಬಿ ಇನ್ ಇಕ್ವಿಲಿಬ್ರಿಯಂ. ಸೊ ಇದು ಯಾವಾಗ ಈ ಸಿಸ್ಟಮ್, ದಿಸ್ ಸಿಸ್ಟಮ್ ಈಸ್ ಇನ್ ಇಕ್ವಿಲಿಬ್ರಿಯಂ ಅಂತ ನಾವು ನೋಡ್ಬೇಕು. ಇಫ್ ಕ್ಯೂ ಈಸ್ ಈಕ್ವಲ್ ಟು ಅಂತ ಕ್ವಶನ್ ಇದೆ ಅಲ್ವಾ. ಸೊ ಇಲ್ಲಿ ಇದು ಯಾವಾಗ ಇಕ್ವಿಲಿಬ್ರಿಯಂಗೆ ಬರುತ್ತೆ? ಸೊ ಫಸ್ಟ್ PUC ಅಲ್ಲಿ ನೀವು ಸ್ಟಡಿ ಮಾಡಿರ್ತೀರಿ ಇಕ್ವಿಲಿಬ್ರಿಯಂ ಕಂಡೀಷನ್. ವಾಟ್ ಇಸ್ ದ ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಂ? ಇಕ್ವಿಲಿಬ್ರಿಯಂ ಕಂಡೀಷನ್ ಏನಿರಬೇಕು ಅಂದ್ರೆ, ಯಾವಾಗ ಸಿಸ್ಟಮ್ ಇಸ್ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೇವೆ ಅಂದ್ರೆ, ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ಏನಾಗಬೇಕು? 0 ಆಗ್ಬೇಕು ಅಲ್ವಾ. ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು 0 ಆದ್ರೆ ನಾವೇನಂತೇವೆ? ದ ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಯೂಸ್ ಮಾಡ್ತೇವೆ. ಸೊ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ವಿ ಎಲ್ಲಿ? ಫಸ್ಟ್ PU ಸೈನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೇವೆ ನಾವು. ಓಕೆ, ಸೊ ಎಫ್ ನೆಟ್ ಈಸ್ ಈಕ್ವಲ್ ಟು 0 ಆಗತ್ತೆ. ಸೊ ಈ ಕೇಸಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ದ ಚಾರ್ಜ್ ಕ್ಯೂ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಕ್ಯೂ ವ್ಯಾಲ್ಯೂ ಹೇಗೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಕ್ಯೂ ಅಂಡ್ ಕ್ಯಾಪಿಟಲ್ ಕ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಈ ಕೇಸಲ್ಲಿ ಸಿಸ್ಟಮ್ ಇಸ್ ಇನ್ ಇಕ್ವಿಲಿಬ್ರಿಯಂ ಅಂತ ಯಾವಾಗ ಹೇಳ್ತೇವೆ ಅಂದ್ರೆ, ದ ಫೋರ್ಸ್, ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎನಿ ಚಾರ್ಜ್ ಇನ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು 0. ಸೊ ನಾನು ಏನ್ ಮಾಡ್ತೇನೆ? ದ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪ್ಲೇಸ್ಡ್ ಎಟ್ ಬಿ ಅನ್ನ ತಗೊಳ್ತೇನೆ. ಓಕೆ, ಸೊ ಈ ಕೇಸಲ್ಲಿ ಫೋರ್ಸ್ ಆಕ್ಟಿಂಗ್ ಆನ್, ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಎಲ್ಲಿ? ದ ಚಾರ್ಜ್ ಪ್ಲೇಸ್ಡ್ ಎಟ್, okay, force acting on charge placed at B ಅನ್ನ ಕನ್ಸಿಡರ್ ಮಾಡುವ. ಓಕೆ, ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪ್ಲೇಸ್ಡ್ ಎಟ್ B ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಎಫ್ ನೆಟ್ ಇಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅನ್ನು ಕೂಡ ಯೂಸ್ ಮಾಡಬೇಕು ನಾವು. ಸೊ ಎಫ್ ನೆಟ್ ಎಷ್ಟಾಗತ್ತೆ? ಯಾವುದು? ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಕ್ಯೂ. ಸೊ ಯಾವುದೇ ಒಂದು ಚಾರ್ಜ್ ಅನ್ನ, ಸಪೋಸ್ ವಿ ಪ್ಲೇಸ್ ಎ ಚಾರ್ಜ್ ಇನ್ ಎ ಸಿಸ್ಟಮ್ ಅಥವಾ ನಿಯರ್ ಬೈ ಚಾರ್ಜಸ್ ಹತ್ರ ಇಟ್ಟಾಗ, ಸೊ ಏನಾಗತ್ತೆ? ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಇಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ ಆಲ್ ದ ಚಾರ್ಜಸ್ acting, all the vector sum of all the forces acting on this charge due to other charges taken one at a time ಅಂತ ಹೇಳ್ತೇವೆ. ಇದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ಓಕೆ, ಸೊ ವೆರಿ ಸಿಂಪಲ್. ಇಲ್ಲಿ ಎಫ್ ನೆಟ್ ಅಂದ್ರೆ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಎಲ್ಲಿ? ಚಾರ್ಜ್ ಕ್ಯೂ ಅಂತ ತಗೊಂಡ್ರೆ, ಓಕೆ, ಎಫ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪ್ಲೇಸ್ಡ್ ಎಟ್ ಬಿ. ಚಾರ್ಜ್ ಪ್ಲೇಸ್ಡ್ ಎಟ್ ಬಿ ಅಂದ್ರೆ ಯಾವುದು? ಚಾರ್ಜ್ ಕ್ಯೂ ಅಲ್ವಾ. ಸೊ ಅದನ್ನ ತಗೊಂಡ್ರೆ ಇಲ್ಲಿ ಒಂದು ಫೋರ್ಸ್ ಏನಾಗತ್ತೆ? ಡ್ಯೂ ಟು ದಿಸ್ ಚಾರ್ಜ್, ಡ್ಯೂ ಟು ಚಾರ್ಜ್ ಕ್ಯೂ ಇಂದ ಆಕ್ಟ್ ಆಗತ್ತೆ. ಇನ್ನೊಂದು ಚಾರ್ಜ್ ಯಾವುದು? ಡ್ಯೂ ಟು ದ ಸ್ಮಾಲ್ ಚಾರ್ಜ್, ಸ್ಮಾಲ್ ಕ್ಯೂ, ಚಾರ್ಜ್ ಸ್ಮಾಲ್ ಕ್ಯೂ. ಸೊ ಇವೆರಡು ಫೋರ್ಸ್ ಇಲ್ಲೇ ಆಕ್ಟ್ ಆಗತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪ್ಲಸ್ ಎ ಕೊಟ್ಟಿದ್ದಾರೆ ಅಲ್ವಾ. ಸೊ ನೆಗೆಟಿವ್ ಚಾರ್ಜ್ ಅಂತ ಮೆನ್ಷನ್ ಮಾಡ್ಲಿಲ್ಲ. ಸೊ ಮೂರನ್ನು ಪಾಸಿಟಿವ್ ಚಾರ್ಜ್ ಅಂತಾನೆ ಇಟ್ಕೊಳ್ಳೋಣ. ಓಕೆ, ಸೊ ಇವೆರಡರ ನಡುವಿನ ಡಿಸ್ಟೆನ್ಸ್, ಸಪೋಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಡಿ ಆದ್ರೆ, ಓಕೆ, ಡಿ ಆದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಏನಿಟ್ಟಿದ್ದಾರೆ? ಚಾರ್ಜ್ ಕ್ಯೂ ಇಸ್ ಪ್ಲೇಸ್ಡ್. ಅಂದ್ರೆ ಇದರ ಡಿಸ್ಟೆನ್ಸ್ ಎಷ್ಟಾಗತ್ತೆ? D/2 ಆಗುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ಬೇಕು, ಯಾಕಂದ್ರೆ ನಾವು ಕೂಲಂಬ್ಸ್ ಲಾ ಅನ್ನ ಅಪ್ಲೈ ಮಾಡ್ತೇವೆ ಇಲ್ಲಿ. ಓಕೆ, ಎಫ್ ನೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ದ ಫೋರ್ಸ್ ಆಕ್ಟಿಂಗ್ ಆನ್ charge q, okay, due to charge, another charge q, ಒಂದು force, okay, plus force acting on charge q due to another charge small q. ಸೊ ಟೋಟಲಿ ಎಷ್ಟು ಫೋರ್ಸ್ ಆಕ್ಟ್ ಆಗತ್ತೆ? 2 ಫೋರ್ಸ್ ಆಕ್ಟ್ ಆಗತ್ತೆ ಅಲ್ವಾ. ಸೊ ಇದನ್ನ ಹೇಗೆ ಬರೀಬಹುದು? ಎಫ್ ಕ್ಯೂ ಕ್ಯೂ ಪ್ಲಸ್ ಎಫ್ ಕ್ಯೂ ಕ್ಯೂ ಅಂತ ಬರೆದ್ವಿ. ಅಕಾರ್ಡಿಂಗ್ ಟು ಕಂಡೀಷನ್, the system will be in equilibrium if this is equal to 0 ಆಗಬೇಕು. ಓಕೆ, ಸೊ ಇದು ಕಂಡೀಷನ್ ಆಯ್ತು. ಸೊ ಈಗ ನಾವು ಎಫ್ ಕ್ಯೂ ಕ್ಯೂ ಮತ್ತೆ ಎಫ್ ಕ್ಯೂ ಕ್ಯೂ ಎರಡಕ್ಕೂ ಏನ್ ಬರೆಯುವ? ಸೊ ಎಕ್ಸ್ಪ್ರೆಷನ್ ಗಳನ್ನ ಬರೆಯುವ. ಯೂಸಿಂಗ್ ಯಾವುದನ್ನ ಯೂಸ್ ಮಾಡ್ಕೊಂಡು? ಕೂಲಂಬ್ಸ್ ಲಾ ವನ್ನ ಯೂಸ್ ಮಾಡ್ಕೊಂಡು. ಓಕೆ, ಸೊ ಎಫ್ ಕ್ಯೂ ಕ್ಯೂದು ಎಕ್ಸ್ಪ್ರೆಷನ್ ಏನಾಗತ್ತೆ? 1/4πε0
ಅಲ್ವಾ? ಸೊ 1 by 4 pi epsilon naught, the product of charges q into q, ಇದು ಮತ್ತೆ ಇದು q into q divided by the distance between the two charges. ಎಷ್ಟಿದೆ ಅಲ್ಲಿ? d square ಅಂತ ತಗೊಳ್ಬಹುದು. ಕರೆಕ್ಟಾ? ಪ್ಲಸ್ ಇನ್ನೊಂದು ಚಾರ್ಜ್ ಇದೆ. ಪ್ಲಸ್ ಯಾಕೆ ಹಾಕ್ತೇನೆ ಅಂತ ಹೇಳ್ತೇನೆ ನೆಕ್ಸ್ಟ್. ಸೊ ದಿಸ್ ಚಾರ್ಜ್ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಕ್ವಾಂಟಿಟಿ ಆಗಿದ್ದಕ್ಕೆ ಇದು ಏನಾಗಬೇಕು? ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗಬೇಕು? ಸೊ ಅವೇ, ಎರಡು ಪಾಸಿಟಿವ್ ಚಾರ್ಜ್ ಆಗಿದೆ. ಸೊ ಹಾಗಾಗಿ ಇಟ್ ಶುಡ್ ಬಿ ಅವೇ ಫ್ರಮ್ ದಿ ಚಾರ್ಜ್, ಅಂದ್ರೆ ಹೀಗೆ ಆಕ್ಟ್ ಆಗುತ್ತೆ. ಯಾವುದು? ಎಫ್ ಕ್ಯೂ ಕ್ಯೂ ಆಕ್ಟಿಂಗ್ ಆನ್ ದಿಸ್ ಡೈರೆಕ್ಷನ್. ಯಾಕಂದ್ರೆ ಎರಡು ಪಾಸಿಟಿವ್ ಚಾರ್ಜ್ ಅವೇ ಫ್ರಮ್ ದಿ ಚಾರ್ಜ್ ಆಗುತ್ತೆ. ಸೊ ಇನ್ ದ ಸೇಮ್ ವೇ ಇನ್ನೊಂದು ಚಾರ್ಜ್ ಇದೆ ಡ್ಯೂ ಟು ದ ಚಾರ್ಜ್ ಸ್ಮಾಲ್ ಕ್ಯೂ. ಸೊ ಇಲ್ಲೇನಾಗುತ್ತೆ? ಎಫ್ ಕ್ಯೂ ಕ್ಯೂ ಇಸ್ ಈಕ್ವಲ್ ಟು 1 by 4 pi epsilon naught q into q, q into small q divided by, ಇಲ್ಲೇನ್ ಬರಿಬೇಕು ನಾವು? d by 2 whole square. The distance between the two charges is d by 2 ಆಗುತ್ತೆ. ಸೊ this charge is, this force is also acting along this direction. ಯಾಕೆ ಅಂತಂದ್ರೆ, ಸೊ ಅಗೇನ್ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಸೊ ಹಾಗಾಗಿ ಇವೆರಡು ಸೇಮ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ಏನ್ ಮಾಡಬಹುದು? ಎಡಿಷನ್ ಮಾಡಬಹುದು, ಪ್ಲಸ್ ಮಾಡಬಹುದು. ಓಕೆ. ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಇಕ್ವೇಶನ್ ಏನಾಗತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ ಈ ಇಕ್ವೇಶನ್ ಅಲ್ಲಿ ನಾವು 1 by 4 pi epsilon naught ಅನ್ನ ಕ್ಯಾನ್ಸಲ್ ಮಾಡಬಹುದು. ಯಾಕಂದ್ರೆ ಇದು ಕಾಮನ್ ತೆಗೆದ್ರೆ ಈ ಕಡೆ ತೊಂದ್ರೆ 0 ಆಗುತ್ತೆ. ಸೊ ಉಳಿಯೋದು ಏನು? q into q ಸ್ಕ್ವೇರ್ ಡಿವೈಡೆಡ್ ಬೈ d ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಥವಾ ಪ್ಲಸ್ q into q ಡಿವೈಡೆಡ್ ಬೈ d ಸ್ಕ್ವೇರ್ ಅಲ್ವಾ ಬೈ 4. 2 ಸ್ಕ್ವೇರ್ ಅಂದ್ರೆ 4 ಈಸ್ ಈಕ್ವಲ್ ಟು 0. ಅಥವಾ ಹೇಗೆ ಬರೀಬಹುದು? q ಸ್ಕ್ವೇರ್ ಬೈ d ಸ್ಕ್ವೇರ್ ಪ್ಲಸ್, ಇದು ನ್ಯೂಮರೇಟರಿಗೆ ಹೋಯ್ತು, 4qq ಡಿವೈಡೆಡ್ ಬೈ d ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಅಗೇನ್ d ಸ್ಕ್ವೇರ್ ಕಾಮನ್ ತೆಗೆದ್ರೆ, d ಸ್ಕ್ವೇರ್ ಎಲ್ಸಿಎಂ ತಗೊಂಡ್ರೆ ದಿಸ್ d ಸ್ಕ್ವೇರ್ ಈ ಕಡೆ ತಂದಾಗ ಡ್ಯೂ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ದಿಸ್ ಸ್ಕ್ವೇರ್ ವಿಲ್ ಬಿ 0. ಸೊ ಇಕ್ವೇಶನ್ ಏನು ಉಳಿತು? q ಸ್ಕ್ವೇರ್ ಪ್ಲಸ್ 4q ಇಂಟು q ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು ಏನ್ ಮಾಡಬಹುದು? q ಅನ್ನ ಕಾಮನ್ ತೆಗಿಬಹುದು ಅಲ್ವಾ? ಸೊ ಕಾಮನ್ ತೆಗೆದ್ರೆ q ಪ್ಲಸ್ 4q ಉಳಿತು. ಕರೆಕ್ಟಾ? ಈಸ್ ಈಕ್ವಲ್ ಟು 0. q ಈಸ್ ಈಕ್ವಲ್ ಟು 0. q ಬೇಡ ನಮ್ಗೆ, ಇಲ್ಲಿ q ವ್ಯಾಲ್ಯೂ ಬೇಡ. ಸೊ ನಮ್ಗೆ ಬೇಕಾಗಿದ್ದು ಯಾವುದು? ಸ್ಮಾಲ್ q ವ್ಯಾಲ್ಯೂ. ಯಾಕಂದ್ರೆ ದ ಚಾರ್ಜ್ ಇಫ್ q ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಏನಾಯ್ತು ಹಾಗಾದ್ರೆ? q ಈಸ್ ಈಕ್ವಲ್ ಟು ಮೈನಸ್ 4q ಆಯ್ತು. ಸೊ ದಟ್ ಇಂಪ್ಲೈಸ್ ನಮ್ಗೆ ಬೇಕಾಗಿದ್ದು ಸ್ಮಾಲ್ q ವ್ಯಾಲ್ಯೂ. ಸೊ ಸ್ಮಾಲ್ q ಈಸ್ ಈಕ್ವಲ್ ಟು ಮೈನಸ್ q by 4. ದಿಸ್ ಒನ್ ಇಸ್ ದ ಆನ್ಸರ್. ಓಕೆ. ಸೊ ಈ ಆನ್ಸರ್ ಇದೆ ಅಲ್ವಾ? ಎಷ್ಟಿದೆ ಆನ್ಸರ್? ಮೈನಸ್ q by 4. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ದು ಏನು? ಕೂಲಮ್ಸ್ ಲಾ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಜೊತೆಗೆ along with that Coulomb's law, we use the equilibrium condition. So along with equilibrium condition, we must know ಯಾವುದು ನಮಗೆ ಗೊತ್ತಿರಬೇಕು? ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಸೊ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಜೊತೆಗೆ ಏನ್ ಗೊತ್ತಿರಬೇಕು? ಫೋರ್ಸಿನ ಡೈರೆಕ್ಷನ್ ಬರೆಯೋದು ಕೂಡ ಗೊತ್ತಿರಬೇಕು. ಓಕೆ. ಸೊ ಈ ತರದ ಕ್ವಶನ್ಗಳು ಬಂದಿರ್ತಾರೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತಾನೆ. ಸ್ವಲ್ಪ ಲೆಂದಿ ಇದೆ, ಬಟ್ ಆದ್ರೆ ಅರ್ಥ ಆದ್ರೆ ಈಸಿ ಆಗತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತಾನೆ. ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ. So 24th question. On which among the following factors does dipole moment depend? Dipole moment ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕ್ವಶನ್. ಸೊ ಡೈಪೋಲ್ ಮೂಮೆಂಟ್ ಅಂತ ನಾವು ಯಾವಾಗ ಕರಿತೇವೆ ಹೇಳಿ? ಇಲೆಕ್ಟ್ರಿಕ್ ಡೈಪೋಲ್. ಐ ಹೋಪ್ ನೆನಪಿದೆ ಅನ್ಕೋತೇನೆ. ಇಲೆಕ್ಟ್ರಿಕ್ ಡೈಪೋಲ್ ಯಾವಾಗ ಆಗತ್ತೆ? ಮೈನಸ್ q ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by a certain distance, generally 2l ಅಂತ ತಗೊಳ್ತೇವೆ ಅಲ್ವಾ? ಸೊ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by a certain distance. ಸೊ ಈಗ ಈ ಕೇಸಲ್ಲಿ we can define dipole moment. So how do you define dipole moment? So dipole moment is equal to, generally ನಾವು ಹೇಗೆ ಡಿನೋಟ್ ಮಾಡ್ತೇವೆ?
ಸ್ಮಾಲ್ p ಇಂದ ಡಿನೋಟ್ ಮಾಡ್ತೇವೆ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಐದರ್ ಆಫ್ ದ ಚಾರ್ಜಸ್. ಅಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ಅನ್ನು, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡು. q ಇಂಟು ಸಪರೇಷನ್ ಬಿಟ್ವೀನ್ ದ ಟೂ ಚಾರ್ಜಸ್, q ಇಂಟು 2l ಅಂತ ಆಗುತ್ತೆ. ಅಂಡ್ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ಆಲ್ವೇಸ್ ಫ್ರಮ್, ಎಲ್ಲಿಂದ ಎಲ್ಲಿರುತ್ತೆ? ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್ ಇರುತ್ತೆ. ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಸೊ q ಇಂಟು 2l ಅಂತಿದೆ. ಸೊ ಈ ಎಕ್ಸ್ಪ್ರೆಷನ್ ಅನ್ನ ನೋಡಿದ್ರೆ, ಬೈ ಲುಕಿಂಗ್ ಅಟ್ ದಿಸ್ ಎಕ್ಸ್ಪ್ರೆಷನ್ we can answer this question, ಅಲ್ವಾ? On which among the following factors does dipole moment depend? So it depends length only. Correct. It depends on length only. ಆದ್ರೆ ಅದ್ರ ಜೊತೆಗೆ ಏನಿದೆ, ಚಾರ್ಜ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ದಿಸ್ ಒನ್ ಇಸ್ ದ ರಾಂಗ್ ಅಂತ ಆಯ್ತು. ಈ ಆನ್ಸರ್ ಕರೆಕ್ಟ್ ಆಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಲೆಂತ್ ಅಂಡ್ ಚಾರ್ಜ್ ಆಫ್ ಎ ಡೈಪೋಲ್. ಸೊ ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂಡ್ ಚಾರ್ಜ್ ಆಫ್ ದ ಮೀಡಿಯಂ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನೋ ಟರ್ಮ್ ಇಲ್ಲಿ ಬರೋಲ್ಲ. ಸೊ ಚಾರ್ಜ್ ಓನ್ಲಿ ಅನ್ನೋದು ಕೂಡ ಸಫಿಶಿಯಂಟ್ ಆಗೋದಿಲ್ಲ. ಸೊ ಹಾಗಾಗಿ on which among the following factors does dipole moment depend? Dipole moment depends on length and charge of a dipole. Length of a dipole ಅಂತ ಏನಕ್ಕೆ ಕರೀತೇವೆ ಅಂದ್ರೆ, that is separation between the two charges ಗೆ length of a dipole ಅಂತ ಕರೀಬಹುದು. ಓಕೆ, ಸೊ ಆನ್ಸರ್ ಇಸ್ ಬಿ ಆಗುತ್ತೆ. ಬಹಳ ಈಸಿ ಕ್ವಶನ್ ಇದು. ಜಸ್ಟ್ ನಿಮ್ಗೆ ಡೈಪೋಲ್ ಮೊಮೆಂಟಿನ ಡೆಫಿನೇಷನ್ ಗೊತ್ತಿರಬೇಕು, ಅವಾಗ ಈ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. ಓಕೆ, 25th ಕ್ವಶನ್ ಅನ್ನ ತಗೊಳ್ಳಿ. ಅ ಪ್ಲೇನ್ ಸರ್ಫೇಸ್ ಇಸ್ ರೊಟೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ವೆನ್ ಈಸ್ ದ ಫ್ಲಕ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸರ್ಫೇಸ್ ಇಸ್ ಮ್ಯಾಕ್ಸಿಮಮ್? ಕ್ವಶನ್ ಏನಿದೆ, ಕ್ವಶನ್ ಅನ್ನ ಒಂದ್ಸರಿ ಅಲ್ಲ 2 ಸರಿ ಕರೆಕ್ಟ್ ಆಗಿ ಓದ್ಕೊಡುವ. ಓಕೆ, ಎ ಪ್ಲೇನ್ ಸರ್ಫೇಸ್ ಇಸ್ ರೊಟೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಪ್ಲೇನ್ ಸರ್ಫೇಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಜಸ್ಟ್ ಲೈಕ್ ಒಂದು ಈ ತರದ್ದು ಒಂದು ಸರ್ಫೇಸ್ ಇದೆ. ಸೊ ಇಟ್ ಈಸ್ ರೊಟೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಜನರಲಿ ನಾವು ಹೇಗೆ ಡಿನೋಟ್ ಮಾಡ್ತೇವೆ? ಸೊ ಇಟ್ ಇಸ್ ಡಿನೋಟೆಡ್ ಬೈ ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ಡಿನೋಟ್ ಮಾಡ್ತೇವೆ ಅಲ್ವಾ? ಸೊ ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡುವಂಥದ್ದು. ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು. ಕ್ವಶನ್ ಏನಿದೆ ಅಂದ್ರೆ, ದ ಫ್ಲಕ್ಸ್ ಆಫ್ ದ, ವೆನ್ ಇಸ್ ದ ಫ್ಲಕ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸರ್ಫೇಸ್ ಇಸ್ ಮ್ಯಾಕ್ಸಿಮಮ್. ಓಕೆ, ಸೊ ವೆನ್ ಪೈ ವಿಲ್ ಬಿ ಮ್ಯಾಕ್ಸಿಮಮ್? ಹೌ ಯು ಡಿಫೈನ್ ಪೈ? Electric flux through the surface is equal to, it is the dot product of electric field vector and area vector ಅಂತ ಬರೀತೇವೆ. So where ds represents the area vector. So area vector ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? The magnitude of the area vector is the area of the surface. And direction ಬೇಕಲ್ವಾ? This is a vector quantity. So ಹಾಗಾಗಿ ಡೈರೆಕ್ಷನ್ ಬೇಕು. ಡೈರೆಕ್ಷನ್ ಹೇಗಿರುತ್ತೆ ಅಂದ್ರೆ, it is perpendicular to the direction of, perpendicular to the surface area of the surface. ಅಥವಾ ಸರ್ಫೇಸ್ ಏರಿಯಾಕ್ಕೆ ಇದು ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್. ಸೊ ಈ ಕೇಸಲ್ಲಿ ನಾವು ಡೈರೆಕ್ಷನ್ ಆಫ್ ಡಿ ಎಸ್ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಸೊ ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಬಹುದು. ಇದು ಡೈರೆಕ್ಷನ್ ಆಫ್ ಡಿ ಎಸ್ ಆಗುತ್ತೆ. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಅಥವಾ ನಾರ್ಮಲ್ ಡ್ರಾ ಮಾಡಿದ್ರೆ, ನಾರ್ಮಲ್ ಟು ದಿ ಪ್ಲೇನ್ ಸರ್ಫೇಸ್, ಸರ್ಫೇಸಿಗೆ ಪ್ಲೇನ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಪೈ ಈಸ್ ಈಕ್ವಲ್ ಟು ಏನ್ ಬಂತು? ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಆದ್ರೆ ಪೈ ಈಸ್ ಈಕ್ವಲ್ ಟು ಇ ಇಂಟು ಡಿ ಎಸ್ ಕಾಸ್ ಥೀಟಾ ಅಲ್ವಾ? ಸೊ ಇನ್ ದಿಸ್ ಕೇಸ್ ಪೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಆಗೋದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಾಸ್ ಥೀಟಾ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಕಾಸ್ ಥೀಟಾ ವ್ಯಾಲ್ಯೂ. ಸೊ ಥೀಟಾ ರಿಪ್ರೆಸೆಂಟ್ಸ್ ಹಿಯರ್ the direction of angle between direction of electric field and direction of area vector. Okay, so area vector direction ಮತ್ತೆ electric field direction ಗೆ ನಡುವಿನ ಆಂಗಲ್ ಅನ್ನ ನಾವು ಥೀಟಾ ಅಂತ ಡಿನೋಟ್ ಮಾಡ್ತೇವೆ. ಸೊ ಕಾಸ್ ಥೀಟಾ ವ್ಯಾಲ್ಯೂ ವೆನ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಕಾಸ್ ಥೀಟಾ ವ್ಯಾಲ್ಯೂ ವಿಲ್ ಬಿ ಮ್ಯಾಕ್ಸಿಮಮ್. ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು?
+1. ಸೊ ಯಾವಾಗ +1 ಆಗತ್ತೆ? ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ಕರೆಕ್ಟಾ? ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆದಾಗ ಕಾಸ್ ಥೀಟಾ +1 ಆಗತ್ತೆ. ಸೊ ಅಂದ್ರೆ ಪೈ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮಮ್. ಹೌ ಮಚ್ ಇಟ್ ಈಸ್? E ಇಂಟು ds. ಯಾವಾಗ? ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆಗ್ಬೇಕು. ಸೊ ಥೀಟಾ 0 ಡಿಗ್ರಿ ಆಗೋದು ಯಾವಾಗ? ಥೀಟಾ 0 ಅಂದ್ರೆ ಯಾವಾಗ ಆಗತ್ತೆ? when theta is 0 degree. So the angle between the direction of electric field and direction of area vector is equal to 0 degree agಬೇಕು ಅಲ್ವಾ? So direction of area vector and direction of ಇನ್ನೊಂದು ಯಾವುದು? direction of electric field is equal to, they are parallel to each other ಆಗ್ಬೇಕು. ಅಂದ್ರೆ E is parallel to ds ಆದ್ರೆ ಅವಾಗ ಏನಾಯ್ತು? So theta is equal to 0 degree. So E is parallel to ds ಅಂದ್ರೆ ಮೀನಿಂಗ್ ಏನಾಯ್ತು ಹೇಳಿ? ಸರ್ಫೇಸ್ is perpendicular to the field. So the correct answer is, so E is parallel to ds ಯಾವಾಗ ಆಗತ್ತೆ? So when the surface is perpendicular to the field. So ಈ ಸರ್ಫೇಸ್ ಹೀಗಿಟ್ರೆ, ಸೊ ಒಂದು ಡಯಾಗ್ರಾಮ್ ಅಲ್ಲಿ ಶೋ ಮಾಡ್ತೇನೆ ನಾನು. ಸಪೋಸ್ ಸರ್ಫೇಸ್ is perpendicular to ಹೀಗಿದ್ರೆ ಅವಾಗ ds ಅನ್ನ ಹೇಗೆ ಡ್ರಾ ಮಾಡ್ತೇವೆ? ಹೀಗೆ ಡ್ರಾ ಮಾಡ್ತೇವೆ ಅಲ್ವಾ? ಇದು ಡೈರೆಕ್ಷನ್ ಆಫ್ ds ಆಗತ್ತೆ, ಇದು ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಆಗತ್ತೆ. ಸೊ ಇವೆರಡರ ನಡುವಿನ ಆಂಗಲ್ ಅವಾಗ 0 ಡಿಗ್ರಿ ಆಯ್ತು. ಸೊ ಹಾಗಾಗಿ ವೆನ್ ದ ಸರ್ಫೇಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್, ಸೊ ಆ ಕೇಸಲ್ಲಿ ದ ಫ್ಲಕ್ಸ್ ಥ್ರೂ ದ ಎಲೆಕ್ಟ್ರಿಕ್ ಫೀಲ್ಡ್, ಫ್ಲಕ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸರ್ಫೇಸ್ ಇಸ್ ಮ್ಯಾಕ್ಸಿಮಮ್ ಆಯ್ತು. ಓಕೆ, ಸೊ ವೆನ್ E is parallel to ds ಆದಾಗ. ಸೊ ಫಾರ್ ಕರೆಕ್ಟ್ ಆಪ್ಷನ್ ಇಸ್ A. ಸೊ ಕೆಲವೊಂದ್ಸರಿ ಕೇಳ್ತಾರೆ ವೆನ್ ಥೀಟಾ ವೆನ್ ಫ್ಲಕ್ಸ್ ಇಸ್ ಮಿನಿಮಮ್. ಫ್ಲಕ್ಸ್ ಮಿನಿಮಮ್ ಅಂತ ಬಂದಾಗ ಏನಾಗುತ್ತೆ ಆನ್ಸರು? ವೆನ್ ದ ಸರ್ಫೇಸ್ ಇಸ್ ಪ್ಯಾರಲಲ್ ಟು ದ ಫೀಲ್ಡ್ ಆಗುತ್ತೆ. ಸೊ ಸರ್ಫೇಸ್ ಪ್ಯಾರಲಲ್ ಟು ದ ಫೀಲ್ಡ್ ಆದಾಗ ಏನಾಗುತ್ತೆ? ಅದಕ್ಕೆ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ cos 90 ಬರುತ್ತೆ. cos 90 is 0 ಆಗುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, 25th ಕ್ವಶನ್. ಸೊ ಇದೇನ್ ಹೇಳುತ್ತೆ? A point charge Q causes an electric flux. A point charge Q causes an electric flux pi to pass through the spherical Gaussian surface. If the radius of the Gaussian surface is doubled, how much flux will pass through the new surface? So ಇಲ್ಲಿ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ. A point charge Q causes an electric flux. So here there is a charge Q. Okay, so ಈ charge Q ಇಂದ, because of this charge Q, there is a flux. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ನಾವು ಹೇಗೆ ಡಿಫೈನ್ ಮಾಡಬಹುದು? ದಿಸ್ ಫ್ಲಕ್ಸ್ ಈಸ್ ಈಕ್ವಲ್ ಟು E ಡಾಟ್ ds, ಒಂದು ಇಕ್ವೇಶನ್ ಲಾಸ್ಟ್ ಕ್ವಶನ್ ಅಲ್ಲಿ ಮಾಡಿದ್ವಿ. ಇನ್ನೊಂದು ಏನಿರುತ್ತೆ? ಇಫ್ ದರ್ ಇಸ್ ಎ ಕ್ಲೋಸ್ಡ್ ಸರ್ಫೇಸ್ ಇದ್ರೆ ಅದನ್ನ ಗಾಸಿಯನ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ ಪೈ ಈಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಇಟ್ ಎಸ್ Q by epsilon naught ಅಲ್ವಾ? ಸೊ ದ ಎನಿ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಅಥವಾ flux through spherical Gaussian surface. So ಇಲ್ಲಿ spherical Gaussian surface is equal to, according to Gauss law, pi is equal to Q by epsilon naught ಆಯ್ತು. ಓಕೆ, ಸೊ ಕ್ವಶನ್ ಏನಿದೆ ಅಂದ್ರೆ, ಹಿಯರ್ there is a one spherical Gaussian surface. ಸಪೋಸ್ ರೇಡಿಯಸ್ ಇಸ್ ಡಬಲ್, ಇದರ ರೇಡಿಯಸ್ r ಅಂತ ಇಟ್ಕೊಂಡ್ರೆ ನೆಕ್ಸ್ಟ್ ಕೇಸಲ್ಲಿ ಏನಂತಾರೆ ಅವರು? ದಿಸ್ ರೇಡಿಯಸ್ ಇಸ್ ಡಬಲ್. ಸೊ r ಇರೋದು ಇಲ್ಲೇನಾಯ್ತು? 2r ಆಯ್ತು. ಓಕೆ, so in this case, what happens? How much flux will pass through the new surface? So ಇಲ್ಲಿ ಎಷ್ಟು ಫ್ಲಕ್ಸ್ ಪಾಸ್ ಆಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇನ್ ದಿಸ್ ಕೇಸ್ ಪೈ ರಿಮೇನ್ಸ್ ಸೇಮ್. ಯಾಕಂತ ಹೇಳಿ? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಗಾಸಿಯನ್ ಸರ್ಫೇಸ್ ಆರ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು, ಇಟ್ ಡಿಪೆಂಡ್ಸ್ ಆನ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಲ್ವಾ? ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಯೂಸಿಂಗ್ ದಿಸ್ ಇಕ್ವೇಶನ್, ಸೊ ಈ ಇಕ್ವೇಶನ್ ಅಲ್ಲಿ ಸೈಜ್ ಆಫ್ ದ ಸರ್ಫೇಸ್ ಏನಾದ್ರೂ ಬರ್ತದ? ಮೆನ್ಷನ್ ಮಾಡಿದಾರಾ? ಇಲ್ಲ ಅಲ್ವಾ? ಸೊ ಸೈಜ್ ಡಬಲ್ ಮಾಡಿ, ಹಾಫ್ ಮಾಡಿ, ಥ್ರೈಸ್ ಮಾಡಿ, ಸೊ ಎಷ್ಟೇ ಮಾಡಿದ್ರು ಅಲ್ಲೇನಿರುತ್ತೆ? ದ ಫ್ಲಕ್ಸ್ ರಿಮೇನ್ಸ್ ಚೇಂಜ್. ಯಾವಾಗ ಫ್ಲಕ್ಸ್ ಚೇಂಜ್ ಆಗತ್ತೆ? ವೆನ್ ದ Q ವ್ಯಾಲ್ಯೂ ಚೇಂಜಸ್, ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಚೇಂಜ್ ಆದ್ರೆ, so in that case the pi value will be changed.
ಓಕೆ, ಇನ್ ಕೇಸ್ ಆಫ್ ಗಾಸಿಯನ್ ಸರ್ಫೇಸ್. ಸೊ ಇಲ್ಲಿ ಕ್ಯೂ ವ್ಯಾಲ್ಯೂ ಚೇಂಜ್ ಆಗೋ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇಫ್ ದ ಓನ್ಲಿ ದ ಕಂಡೀಷನ್ ಇಸ್ ಇಫ್ ದ ರೇಡಿಯಸ್ ಆಫ್ ದ ಗಾಸಿಯನ್ ಸರ್ಫೇಸ್ ಇಸ್ ಡಬಲ್ಡ್ ಅಂತ ಇದೆ. ಸೊ ಹಾಗಾಗಿ ಪೈ ರಿಮೇನ್ಸ್ ಏನಾಗುತ್ತೆ, ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ ಪೈ ರಿಮೇನ್ಸ್ ಸೇಮ್. ದ ಆನ್ಸರ್ ಈಸ್ ಸಿ ಅಂತ ತಗೊಳ್ಬಹುದು ನಾವು. ಓಕೆ, ಪೈ ಅಂತ ತಗೊಳ್ಬಹುದು. ಆನ್ಸರ್ ಈಸ್ ಪೈ. ಪೈ ವ್ಯಾಲ್ಯೂ ರಿಮೇನ್ಸ್ ಸೇಮ್. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಅಂದ್ರೆ ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್, ಸೊ ಜಸ್ಟ್ ಗಾಸ್ ಲಾವನ್ನ ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ಗಾಸ್ ಲಾ ವಿ ಯೂಸ್ ದ ಫ್ಲಕ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ. ಇನ್ ಕೇಸ್ ಆಫ್ ಎ ಗಾಸಿಯನ್ ಸರ್ಫೇಸ್ ಅಥವಾ ಕ್ಲೋಸ್ಡ್ ಸರ್ಫೇಸ್ ಇದ್ರೆ ಸೊ ಫ್ಲಕ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ, ಅಥವಾ ಸ್ಪಿಯರ್ ಇದ್ರೆ ಸೊ ಅದು ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಅಂದ್ರೆ ಇಟ್ ರಿಪ್ರೆಸೆಂಟ್ಸ್ ಅ ಕ್ಲೋಸ್ಡ್ ಸರ್ಫೇಸ್. ಸೊ ಆ ಕೇಸಲ್ಲಿ ಏನಾಗುತ್ತೆ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸೈಜ್ ಆಫ್ ದಿ ಸರ್ಫೇಸ್. ಓಕೆ, so next we move to the next question. 27th question. For an infinite plane sheet of uniform surface charge density sigma, the electric field is, ಇದು ಡೈರೆಕ್ಟ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಮೇಲಿದೆ. ಸೊ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾದಲ್ಲಿ ನಾವು ಒಂದು ಇಕ್ವೇಶನ್ ಅನ್ನ ಡಿರೈವ್ ಮಾಡ್ತೇವೆ ಥಿಯರಿ. ಸೊ ಏನಿದೆ, ಇಫ್ ದರ್ ಇಸ್ ಎ ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ಹಿಯರ್ ದರ್ ಇಸ್ ಅ one plane sheet, infinite plane sheet of uniform surface charge density sigma. Surface charge density sigma ಅಂತಂದಾಗ ನಾವು ಹೇಗೆ ಯೂಸ್ ಮಾಡ್ತೇವೆ, Q by A, charge by area. Q is charge here divided by area. A represents the area. Okay, so ಅಂದ್ರೆ ಇಲ್ಲಿ ಈ ತರ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಪಾಸಿಟಿವ್ ಇಲ್ಲಿ, ನೆಗೆಟಿವ್ ಇಲ್ಲಿ. So the electric field due to this charge distribution, this symmetric charge, so this charge configuration ಇಂದ ನಾವು electric field ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ at observation point P. ಸೊ ಇಲ್ಲಿ electric field ಎಷ್ಟಾಗತ್ತೆ ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಯೂಸಿಂಗ್ ಗಾಸ್ ಲಾ. ಸೊ ಇಲ್ಲಿ ಡಿರೈವೇಶನ್ ಏನ್ ಮಾಡ್ಲಿಕ್ಕಿಲ್ಲ. ಸೊ ಗಾಸ್ ಲಾ ಪ್ರಕಾರ electric field at point P is equal to, okay, so electric field at point P is equal to ಏನಾಗತ್ತೆ, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಯಾವುದು ಇದು ಎಕ್ಸ್ಪ್ರೆಷನ್, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅನ್ನೋದು ಎಕ್ಸ್ಪ್ರೆಷನ್. ಸಿಗ್ಮಾ ಇಸ್ ಕ್ಯೂ ಬೈ ಎ. ಎಪ್ಸಿಲಾನ್ ನಾಟ್ ಅನ್ನೋದು ನಮ್ಗೆ ಗೊತ್ತು, ಎಪ್ಸಿಲಾನ್ ನಾಟ್ ಇಸ್ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸೊ ಹಾಗಾಗಿ for an infinite plane sheet of uniform surface charge density sigma, the electric field is directly proportional to the distance from the sheet. So it does not depends on the ಯಾವುದು ಡಿಸ್ಟೆನ್ಸ್ ಫ್ರಮ್ ದಿ ಶೀಟ್. ಸೊ ಇಲ್ಲಿ ಡಿಸ್ಟೆನ್ಸ್ ಅನ್ನೋ ಇಕ್ವೇಶನ್ ಸಿಂಬಾಲ್ ಕೂಡ ಬರಲ್ಲ. ಸೊ ಹಾಗಾಗಿ ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ಅನ್ನೋದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್, ಇಂಡಿಪೆಂಡೆಂಟ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಶೀಟ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಡಿಸ್ಟೆನ್ಸ್ ಫ್ರಮ್ ದ ಶೀಟ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಶೀಟ್. ಇದು ಕೂಡ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಇಸ್ independent of distance from the sheet. This is the correct answer ಆಗುತ್ತೆ. Independent of. So ಇದು here sigma by 2 epsilon naught ಅಂದ್ರೆ ಏನಾಯ್ತು, ಇದು Q divided by 2 epsilon naught A ಅಂತ ಆಯ್ತು ಅಲ್ವಾ. ಸೊ ಇಲ್ಲಿ ಯಾವುದೇ ಡಿಸ್ಟೆನ್ಸ್ ಅನ್ನೋದು ಬರೋದೇ ಇಲ್ಲ. ಸೊ ಡಿಸ್ಟೆನ್ಸ್ ಸಿಂಬಾಲೇ ಬರಲ್ಲ. ಸೊ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡಿದ್ರು ಒಂದೇ. ಸಪೋಸ್ ಪಾಯಿಂಟ್ Q ಅಂತ ತಗೊಂಡ್ರೆ ಆಗ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ರಿಮೇನ್ಸ್ ದ ಸೇಮ್ ಅಂತ ಹೇಳ್ಬೋದು. ಸೊ ಆನ್ಸರ್ ಈಸ್ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 28ನೇ ಕ್ವಶನ್ ಹೋಗುವ. ಓಕೆ, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಸೊ ಕ್ವಶನ್ ಏನಿದೆ ಇಲ್ಲಿ, ಸೊ ಥಿನ್ ಸ್ಪೆರಿಕಲ್ ಶೆಲ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಒಂದು ಸ್ಪೆರಿಕಲ್ ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ಸ್ಪಿಯರ್, ಥಿನ್ ಸ್ಪೆರಿಕಲ್ ಶೆಲ್. ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಸೊ ಇದು ಸೆಂಟರ್ ಆಫ್ ದಿ ಶೆಲ್, ಇದು ಸರ್ಫೇಸ್.
ಸೊ ಇಲ್ಲಿ ಏನಾಗತ್ತಂದ್ರೆ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇನ್ಸೈಡ್ ದ ಸ್ಪಿಯರ್ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇನ್ಸೈಡ್ ದ ಸ್ಪಿಯರ್ ಏನಾಗತ್ತಂದ್ರೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಯಾಕೆ 0 ಆಗುತ್ತೆ? ಆಕ್ಚುಲಿ ಎನಿ ಚಾರ್ಜ್ ಇಸ್ ಗಿವನ್ ಟು ಎ ಕಂಡಕ್ಟರ್ ಅಥವಾ ಎನಿ ಚಾರ್ಜ್ ಇಸ್ ಗಿವನ್ ಟು ದಿ ಸ್ಪಿಯರ್. ಸೊ ಅಥವಾ ಕಂಡಕ್ಟರ್ ಅಂತ ಅನ್ಬಹುದು, ಸ್ಪೆರಿಕಲ್ ಕಂಡಕ್ಟರ್. ದ ಚಾರ್ಜಸ್ ಆಲ್ವೇಸ್ ರಿಸೈಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಸೊ ಏನಾಗತ್ತೆ? ಸೊ ಸರ್ಫೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇನ್ಸೈಡ್ ದ ಸ್ಪಿಯರ್ ದರ್ ಇಸ್ ನೋ ಚಾರ್ಜ್. ಯಾವುದೇ ಚಾರ್ಜ್ ಅನ್ನ ಕೊಟ್ಟರು ಅದೇನಾಗತ್ತೆ? ಎಟ್ ದ ಸರ್ಫೇಸ್ ಪ್ಲೇಸ್ ಆಗತ್ತೆ. ಸೊ ಹಾಗಾಗಿ ಇನ್ಸೈಡ್ ದ ಸ್ಪಿಯರ್ ಕ್ಯೂ ಈಸ್ ಈಕ್ವಲ್ ಟು ಏನಾಯ್ತು? 0 ಆಯ್ತು. ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸ್ಪಿಯರ್ ಅಂದ್ರೆ ಇನ್ಸೈಡ್ ದ ಸ್ಪಿಯರ್ ಕ್ಯೂ ಈಸ್ ಈಕ್ವಲ್ ಟು 0. ಸೊ ಕ್ಯೂ 0 ಆಯ್ತಂದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ಪೈ ಈಸ್ ಈಕ್ವಲ್ ಟು ಏನಿದೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತಿದೆ. ಇದು ಅಕಾರ್ಡಿಂಗ್ ಟು ಗಾಸ್ ಲಾ ಅಲ್ವಾ? ಪೈ ಈಸ್ ಈಕ್ವಲ್ ಟು ದ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಪೈ ಅನ್ನೋದನ್ನ ನಾವು ಇನ್ನೂ ಒಂದು ರೀತಿ ಡಿಫೈನ್ ಮಾಡಬಹುದು. ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ E dot ds. ಕರೆಕ್ಟಾ? ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ E dot ds is equal to Q by epsilon naught. So in this case, Q is equal to 0 andre. Q is equal to 0 adre, if Q is equal to 0, there is no charge inside the spherical shell adre. So in that case, E dot d is equal to 0. Alva? So E dot d is equal to 0. So in this case, ds is not equal to 0. ds ಅನ್ನೋದು 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ there must be some area. If there is a sphere ಇದೆ ಅಂದ್ರೆ ಅಲ್ಲಿ ಏರಿಯಾ ಇರ್ಬೇಕಲ್ವಾ? ಸೊ ಹಾಗಾಗಿ ds is not equal to 0. ಸೊ ds not equal to 0 ಅಂದ್ರೆ ಏನಾಗಬೇಕು? E is equal to 0 ಆಗ್ಬೇಕು ಅಲ್ವಾ? ಸೊ E is equal to 0. Magnitude of electric field inside a uniformly charged thin spherical is 0 ಅಂತ ಹೇಳ್ಬೋದು. It is 0. It is equal to the field at the surface. ಇದು wrong. Proportional to the distance from the center ಅನ್ನೋದು ಕೂಡ wrong ಆಗುತ್ತೆ. So inverse square of the distance from the center ಅನ್ನೋದು ಕೂಡ wrong ಆಗುತ್ತೆ. But at the surface ಅಲ್ಲಿ ಸೆಂಟರಿನ ಡಿಸ್ಟೆನ್ಸ್ ಗೆ ಡಿಪೆಂಡ್ ಆಗಿರುತ್ತೆ. Okay. So I hope ಇಲ್ಲಿ ಸ್ವಲ್ಪ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್ ಅನ್ನ ಯೂಸ್ ಮಾಡಿದ್ದೇವೆ ನಾವು. ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದಿ thin spherical shell is 0 ಅಂತ ತಗೊಳ್ತೇವೆ. Okay. Next we move to the next problem. So, you are given a dipole. ಏನಿದೆ ಕ್ವಶನ್? ಸ್ವಲ್ಪ tricky. You are given a dipole charge plus Q and minus Q separated by a distance 2r. A sphere A of radius r passes through the center of the dipole and another sphere B of radius 2r passes through the charge plus Q. Then the electric flux through the sphere A is. ಇದು ಕ್ವಶನ್ ಅರ್ಥ ಆಗಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ is important here. Okay. What is the question given here? You are given a dipole charge plus Q and minus Q separated by a distance 2r. Okay. So here there is a charge minus Q and plus Q. ಅಲ್ವಾ? ಸೊ ದೇ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಇಂದ ಸಪರೇಟ್ ಆಗಿದೆ? ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ 2r. ಫಸ್ಟ್ ಡಯಾಗ್ರಾಮ್ ಅನ್ನ ಹಾಕೊಂಡು. ಸೊ ಇದು ಫಸ್ಟ್ ಸೆಂಟೆನ್ಸ್. ಯು ಆರ್ ಗಿವನ್ ಅ ಡೈಪೋಲ್ ಚಾರ್ಜ್ ಪ್ಲಸ್ Q and minus Q ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ 2r. A sphere A of radius r passes through the center of the dipole. ಸೊ ಫಸ್ಟ್ ಹಾಗಾದ್ರೆ ನಮ್ಗೆ ಏನ್ ಬೇಕಿಲ್ಲಿ? ಸೆಂಟರ್ ಆಫ್ ದ ಡೈಪೋಲ್ ಬೇಕಲ್ವಾ? ಲೆಟ್ O ಬಿ ದ ಸೆಂಟರ್ ಆಫ್ ದ ಡೈಪೋಲ್ ಅಂತ ತಗೊಳ್ತೇನೆ. ಇಲ್ಲಿ ತಗೊಳ್ಳಿ ಅಲ್ವಾ? ಸೊ ಲೆಟ್ O ಬಿ ದ ಸೆಂಟರ್ ಆಫ್ ದಿ ಡೈಪೋಲ್. ಸೊ ಇಲ್ಲಿಂದ ಪಾಸ್ ಆಗತ್ತೆ ಒಂದು ಸ್ಪಿಯರ್. ನಾವು ಕನ್ಸಿಡರ್ ಮಾಡುವಂತ ಒಂದು ಸ್ಪಿಯರ್. ಓಕೆ, ಜಸ್ಟ್ ಐ ಡ್ರಾ ದಿಸ್ ಲೈಕ್ ದಿಸ್. ಸೊ ದಿಸ್ ಸ್ಪಿಯರ್, ಇದು 2r ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ minus Q and plus Q. So a sphere A of radius r ಅಂದ್ರೆ ಸೆಂಟರ್ ಇಂದ ಪಾಸ್ ಆಗ್ತಾ ಇದೆ ಅಂದ್ರೆ
ಇದರ ರೇಡಿಯಸ್ ಎಷ್ಟಿರ್ಬೇಕು? ಆರ್ ಇರ್ಬೇಕಲ್ವಾ? ಸೊ ರೇಡಿಯಸ್ ಆರ್ passes through the center of the sphere. Center of the dipole. And another sphere B of radius 2r passes through the charge plus q. So ಇನ್ನೊಂದು ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಇನ್ನೊಂದು ಸ್ಪಿಯರ್ ಹೇಗಿದೆಪ್ಪ ಅಂದ್ರೆ, ಇಟ್ ಈಸ್ ಹ್ಯಾವಿಂಗ್ ಅ ರೇಡಿಯಸ್ 2r ಅಲ್ವಾ? ಬಿಗ್ ಸ್ಪಿಯರ್. Okay. So not it's just looking at us. 2r. ಇದರ ರೇಡಿಯಸ್ ಎಷ್ಟಿದೆ? 2r ಇದೆ. ಇದು r ಇದೆ, ಇದು 2r. ಇದು ಸ್ಪಿಯರ್ A, ಇದು ಸ್ಪಿಯರ್ B. Okay. Then the electric flux through the sphere A ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸೆಂಟೆನ್ಸ್ ಗೊತ್ತಾಯ್ತಲ್ವಾ? The sphere A of radius r passes through the center of the dipole and another sphere B of radius 2r passes through the charge plus q. Then the electric flux through the sphere A. So ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? Electric flux through sphere A ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ ಪೈ ಎ ಇಸ್ ಈಕ್ವಲ್ ಟು ಏನಾಗತ್ತೆ? ಇಕ್ವೇಶನ್ ಏನಿದೆ? ಪೈ ಎ ಗೆ ಅಕಾರ್ಡಿಂಗ್ ಟು ಗಾಸ್ ಲಾ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಪೈ ಎ ಇಸ್ ಈಕ್ವಲ್ ಟು ನಾವೇನ್ ಬರೀಬಹುದು? ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಇಲ್ಲಿ ಪೈ ಅನ್ನೋದು ಕ್ಯೂ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಲ್ವಾ? ಸೊ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹಿಯರ್ ವಿ ಕನ್ಸಿಡರ್ ಸ್ಪಿಯರ್ ಎ. ಸೊ ಸ್ಪಿಯರ್ ಎ ಒಳಗಡೆ ಇನ್ಸೈಡ್ ದ ಸ್ಪಿಯರ್ ಅಥವಾ ಸ್ಪಿಯರ್ ಎ ದಲ್ಲಿ ಎಷ್ಟು ಚಾರ್ಜ್ ಇದೆ? ಮೈನಸ್ ಕ್ಯೂ ಚಾರ್ಜ್ ಇದೆ ಅಲ್ವಾ? ಸೊ ಇಲ್ಲಿ ಇನ್ಸೈಡ್ ದ ಸ್ಪಿಯರ್ ಎಷ್ಟಿದೆ ಚಾರ್ಜ್? ಮೈನಸ್ ಕ್ಯೂ ಇದೆ. ಗಿವನ್ ಥಿಂಗ್ ಇದು. ಸೊ ಚಾರ್ಜ್ ಸ್ಪಿಯರ್ ಅಂತ ಅಲ್ಲ ಇಲ್ಲಿ. ಸೊ ಜಸ್ಟ್ ಒಂದು ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ. ಸೊ ಇದರ ಒಳಗಡೆ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಸ್ಪಿಯರ್ ಈಸ್ ಈಕ್ವಲ್ ಟು ಏನಾಯ್ತು? ಮೈನಸ್ ಕ್ಯೂ ಆಯ್ತು. ಅಂದ್ರೆ ದ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸ್ಪಿಯರ್ ಎ ಈಸ್ ಈಕ್ವಲ್ ಟು ಕ್ಯೂ ಟೋಟಲ್. ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಸ್ಪಿಯರ್ ಇಸ್ ಮೈನಸ್ ಕ್ಯೂ. ಯಾಕಂದ್ರೆ ಪ್ಲಸ್ ಕ್ಯೂ ಅನ್ನೋದು ಈ ಸ್ಪಿಯರ್ ಗಿಂತ ಹೊರಗಿದೆ, ಅದು ಇದ್ರೊಳಗಡೆ ಎನ್ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ನಾವೇನ್ ಬರೀಬಹುದು? ಎಪ್ಸಿಲಾನ್ ನಾಟ್. ಸೊ ದ ಆನ್ಸರ್ ಈಸ್ ಎಷ್ಟಾಗತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಮೈನಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೇನೆ. ಜಸ್ಟ್ ನಾವಿಲ್ಲಿ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಬೇಕು. ಓಕೆ. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನು? ಸೊ ಡೈಪೋಲ್ ಅಲ್ಲಿ ಎಷ್ಟು ಚಾರ್ಜಸ್ ಇದೆ ಕರೆಕ್ಟ್ ಆಗಿ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿಕೊಂಡ್ರೆ ಸೊ ಇಲ್ಲಿ ಈಸಿ ಆಗಿ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಆಕ್ಚುಲಿ ಇಟ್ ಈಸ್ ಅಪಿಯರ್ಡ್ ಇನ್ ದ ಲಾಸ್ಟ್ ಇಯರ್ KCET. ಓಕೆ. ಥಿಂಕ್ 24 or 25 ಅಲ್ಲಿ ಈ ಕ್ವಶನ್ ಬಂದಿತ್ತು. ಸೊ ನೆಕ್ಸ್ಟ್ we move to the next slide. 30th ಕ್ವಶನ್ ಗೆ ಹೋದ್ರೆ, a body has charge of minus 3.2 microcoulomb. What are the given things here? A body has charge of minus 3.2 microcoulomb. So Q is equal to ಎಷ್ಟು? ಏನ್ ಕೊಟ್ಟಿದ್ದಾರೆ? Q ಕೊಟ್ಟಿದ್ದಾರೆ ಮೈನಸ್ 3.2 ಮೈಕ್ರೋಕೂಲಮ್. ಸೊ ಮೈಕ್ರೋಕೂಲಮ್ ಇದೆ ಅಂದ್ರೆ ನಾವು ಏನ್ ಮಾಡ್ಬೋದು? ಅದನ್ನ ಕೂಲಂಬಿಗೆ ಕನ್ವರ್ಟ್ ಮಾಡಬಹುದು. 10⁻⁻⁶ ಕೂಲಮ್ ಅಂತ. ಓಕೆ. ಸೊ ನಂಬರ್ ಆಫ್ ಎಕ್ಸೆಸ್ ಇಲೆಕ್ಟ್ರಾನ್ಸ್ ವಿಲ್ ಬಿ. ಸೊ ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಎನ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ರೂಲ್. ಕ್ವಾಂಟೈಸೇಷನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ, ವಾಟ್ ಇಸ್ ದ ಕ್ವಾಂಟೈಸೇಷನ್ ರೂಲ್? ಬೇಸಿಕ್ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ನಾವು ಬರ್ತೇವೆ. ಸೊ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಸೊ ಕ್ವಾಂಟೈಸೇಷನ್ ರೂಲ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಕ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ NE ಅಂತ ಇದೆ ಅಲ್ವಾ? ಸೊ ಇಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಎನ್ ಅಥವಾ NE ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಈಸ್ ಈಕ್ವಲ್ ಟು ಏನಾಗತ್ತೆ? ಬಹಳ ಈಸಿ. ಈ ತರದ ಕ್ವಶನ್ ಅನ್ನ ಲಾಸ್ಟ್ ಕ್ಲಾಸ್ ಗಳಲ್ಲಿ ಮಾಡಿದ್ದೇವೆ. ಸೊ ಎನ್ ಈಸ್ ಈಕ್ವಲ್ ಟು ಕ್ಯೂ ಬೈ ಇ ಅಂತ ಆಯ್ತು. ವಾಟ್ ಇಸ್ ಕ್ಯೂ ವ್ಯಾಲ್ಯೂ? ಕ್ಯೂ ವ್ಯಾಲ್ಯೂ ಇಸ್
3 point minus 3.2 into 10 raised to minus 6 divided by E value, the charge of an electron. 1 minus 1.6 into 10 raised to minus 90. So this value is equal to minus minus cancel agate. 3.2 divided by 1.6 andre 2 aitalva. So 3.2 divided by 1.6 is 2 into 10 raised to minus 6 plus ಇದು 10 raised to minus 19 numerator ಗೆ ಹೋದಾಗ when it goes to numerator it becomes 10 raised to plus 19. So ಅಂದ್ರೆ 19 minus 6, this is 30. So number ಎಷ್ಟು ಬಂತು? 2 into 10 raised to 13. The answer is option C is the correct answer. 2 into 10 raised to 13 is the correct answer ಆಗುತ್ತೆ. Okay. ಬಹಳ ಈಸಿ ಕ್ವಶನ್ ಇದು. Point A of plus 10, 31st question, a point A of plus 10 microcoulomb and another point charge B of 20 microcoulomb are kept 1 meter apart in free space. Alva? So the electrostatic force on A due to B is F1 and the electrostatic force on B due to A is F2. So then, so F1 ಮತ್ತೆ F2 ನಡುವಿನ ರಿಲೇಶನ್ ಅನ್ನ ನಾವು ಬರಿಬೇಕಿಲ್ಲಿ. So what are the given things here? Point A of plus 10 microcoulomb. Okay. So ಇದು point A, ಇದು point charge A of plus 10 microcoulomb. ಇಲ್ಲಿ plus 10 microcoulomb ಇದೆ. B of 20 microcoulomb. 20 microcoulomb are kept 1 meter apart in free space. Okay. The electrostatic force on A due to B, force on A due to B is ಏನಾಗುತ್ತೆ F1 ಅಂತ ತೋರಿಸ್ತಿದ್ದಾರೆ. The electrostatic force on B due to A is F2 ಅಲ್ವಾ? So then ಮ್ಯಾಗ್ನಿಟ್ಯೂಡ್ ಹೇಗೆ ವೇರಿ ಆಗತ್ತೆ ಅಂತ ಕೇಳ್ತಿದ್ದಾರೆ ಕ್ವಶನ್. ಸೊ ನಾವು ಕೂಲಮ್ಸ್ ಲಾವನ್ನ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕೂಲಮ್ಸ್ ಲಾ ಪ್ರಕಾರ ಏನಾಗತ್ತೆ ಇಕ್ವೇಶನ್? ಫೋರ್ಸ್ ಇಫ್ ದೆರ್ ಆರ್ 2 point charges Q1 and Q2, if there are 2 point charges just like a Newton's third law of motion. ಸೊ ಏನ್ ಹೇಳುತ್ತೆ? For every action, to every action there is an equal and opposite reaction ಅಂತ ತಗೊಳ್ತೇವಲ್ವಾ? In the same way, if there are 2 charges, then the charge Q1 exerts a force on Q2. At the same time, the charge Q2 exerts a force on Q1. They are equal in magnitude. ಯಾಕಂದ್ರೆ ಎಕ್ಸ್ಪ್ರೆಷನ್ ಏನಿದೆ? ಫೋರ್ಸಿನ ಎಕ್ಸ್ಪ್ರೆಷನ್ ಏನಿದೆ? 1/4 pi epsilon naught Q1 Q2 divided by R square ಅಲ್ವಾ? ಸೊ Q1 Q2 ಸೇಮ್ ಇದೆ ಅಂತ ಅಂದಾಗ ಸೊ ಇಲ್ಲಿ ಏನಾಯ್ತು? ಎಕ್ಸ್ಪ್ರೆಷನ್ ಮ್ಯಾಗ್ನಿಟ್ಯೂಡ್ ರಿಮೈನ್ಸ್ ದ ಸೇಮ್ 1/4 pi epsilon naught Q1 Q2 by R square. The force acting on Q1 by Q2 or force acting on Q2 by Q1 ಯಾವುದೇ ತಗೊಳ್ಳಿ, ಸೊ ಅಲ್ಲಿ ಏನಾಗುತ್ತೆ? ಫೋರ್ಸ್ ರಿಮೈನ್ಸ್ ಸೇಮ್ ಅಲ್ವಾ? ಸೊ ಅಂದ್ರೆ ಮ್ಯಾಗ್ನಿಟ್ಯೂಡ್ ರಿಮೈನ್ಸ್ ಸೇಮ್, ಬಟ್ ದ ಡೈರೆಕ್ಷನ್ ಏನಾಗುತ್ತೆ? ಅಪೋಸಿಟ್ ಆಗತ್ತೆ. ಅಂದ್ರೆ ನಾವು ಆನ್ಸರ್ ಅನ್ನ ಯಾವುದಂತ ಕನ್ಸಿಡರ್ ಮಾಡಬಹುದು? ಸೊ F1 ಈಸ್ ಈಕ್ವಲ್ ಟು ಮೈನಸ್ F2 ಅಲ್ವಾ? ಸೊ F1 ಈ ಡೈರೆಕ್ಷನ್ ಆಕ್ಟ್ ಆದ್ರೆ F2 ಏನಾಗುತ್ತೆ? ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಅಂದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಆನ್ 2 different bodies. One represents the force acting on charge Q1, another one represents the force acting on charge Q2. ಸೊ ಹಾಗಾಗಿ F1 ಮತ್ತೆ F2 ಅಂತ ಮೆನ್ಷನ್ ಮಾಡಿದ್ದಾರೆ. F1 is equal to minus F2 is the correct answer. ಜಸ್ಟ್ ನೀವು ಕೂಲಮ್ಸ್ ಲಾ ಅನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಈ ಕ್ವಶನ್ ಅನ್ನ ಈಸಿಲಿ ಆನ್ಸರ್ ಮಾಡಬಹುದು. 32nd ಕ್ವಶನ್ ನೋಡುವ. ಸೊ ಅಗೇನ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮೇಲಿದೆ. ಎ ಪಾಯಿಂಟ್ ಚಾರ್ಜ್ Q1. ಸೊ ಏನಿದೆ ಇಲ್ಲಿ ಕ್ವಶನ್? ಪಾಯಿಂಟ್ ಚಾರ್ಜ್ Q1 exerts a force F on another point charge Q2. So here there are 2 charges Q1 and Q2. They are placed at a fixed distance.
ಸೊ ಡಿಸ್ಟೆನ್ಸ್ ಏನು ವೇರಿ ಆಗ್ತಾ ಇಲ್ಲ, ಅದರ ಡಿಸ್ಟೆನ್ಸ್ ಏನಾಗಿದೆ, ಫಿಕ್ಸ್ ಆಗಿದೆ. ಸೊ ಡಿಸ್ಟೆನ್ಸ್ ಅನ್ನ ಡಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಡಿಸ್ಟೆನ್ಸ್ ಏನಿದೆ, ಸೇಮ್ ಇದೆ. A point charge Q1 exerts a force F on force of F on another point charge Q2 when placed at a fixed distance. Okay, so ಈ ತರ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ. If another point charge Q3 is brought near Q2. Okay, so suppose ಇನ್ನೊಂದು ಚಾರ್ಜ್ ಅನ್ನ ತಂದ್ವಿ ನಾವು, ಯಾವುದು, Q3 ಅನ್ನು. It is brought near to Q2. So then the force on Q2 due to Q1, actually ಇಲ್ಲಿ ಸರ್ ಬರಬೇಕಿತ್ತು, ಸಾರಿ. If another point charge Q3 is brought near Q2, so ಇನ್ನೊಂದು ಚಾರ್ಜ್ ಅನ್ನ ತಂದಿದ್ದಾರೆ near Q2, but the distance between Q1 and Q2 does not change. Okay, so ಆ ಕೇಸಲ್ಲಿ the force on Q2 due to Q1 ಇಂದ ಆಕ್ಟ್ ಆಗುವಂತ ಫೋರ್ಸ್ F ವ್ಯಾಲ್ಯೂ ಏನಾಗತ್ತೆ ಅಂತ ಕ್ವಶನ್. ಸೊ ನಾವು ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ತಗೊಳ್ಳುವಾಗ ಏನ್ ತಗೋತೇವೆ, ಇಫ್ ಎ ಸಿಸ್ಟಮ್ ಕಂಟೈನ್ಸ್ ನಂಬರ್ ಆಫ್ ಚಾರ್ಜಸ್ ಇದೆ ಅಂದಾಗ, ಸೊ ಅಲ್ಲೇನ್ ತಗೋತೇವೆ ನಾವು, ಒನ್ ಫೋರ್ಸ್ ಆಕ್ಟಿಂಗ್ ಆನ್ Q1. ಓಕೆ, the net force acting on Q1 is equal to, ನಾವೇನ್ ಬರೀತೇವೆ, the force acting on Q1 due to charge Q2 plus force acting on Q1 due to charge Q3 plus force acting on Q1 due to charge Q4. ಈ ರೀತಿಯಲ್ಲಿ ಬರೀತೇವೆ n ನಂಬರ್ ಆಫ್ ಚಾರ್ಜಸ್ ಇದ್ರೆ ಅಲ್ವಾ. ಸೊ ಟೇಕನ್ ಒನ್ ಎಟ್ ಎ ಟೈಮ್. So here the force acting, total force acting on the Q2 may change. So suppose ನಾವು Q3 ಅನ್ನ ಇದ್ರ ಹತ್ರ ತಂದ್ವಿ ಅಂದ್ರೆ, so ಆವಾಗ the total force acting on Q2 may change. But ಆದ್ರೆ the force acting on Q2 due to Q1 ಇದೆ ಅಲ್ವಾ, ಅದು ಏನು ಚೇಂಜ್ ಆಗೋದಿಲ್ಲ. ಸೊ ಅದು ಯಾವಾಗ ಚೇಂಜ್ ಆಗತ್ತೆ ಅಂದ್ರೆ, ಫೋರ್ಸ್ ಆನ್ Q2 ಡ್ಯೂ ಟು Q1 ಯಾವಾಗ ಚೇಂಜ್ ಆಗತ್ತೆ ಅಂದ್ರೆ, ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ವೇರಿಡ್, ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಇಸ್ ವೇರಿಡ್ ಅಲ್ವಾ. ಕೂಲಮ್ಸ್ ಲಾ ಪ್ರಕಾರ ಇವೆರಡು ಚೇಂಜ್ ಆದ್ರೆ ಅಷ್ಟೇ ಚೇಂಜ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬೋದು, ಆನ್ಸರ್ ಇಸ್ ಡಸ್ ನಾಟ್ ಚೇಂಜ್. ಎಫ್ ವ್ಯಾಲ್ಯೂ ಏನಾಗತ್ತೆ, ಡಸ್ ನಾಟ್ ಚೇಂಜ್. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಡಸ್ ನಾಟ್ ಇಂಡಿಕೇಟ್ ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ Q2 ಡಸ್ ನಾಟ್ ಚೇಂಜ್ ಅಂತ ಅಲ್ಲ. The force acting on Q2 due to Q1 does not change in the presence of Q3. Okay, so ಇದು ಚೇಂಜ್ ಆಗೋದಿಲ್ಲ ಅಂತ ಅರ್ಥ. Okay, so I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ we move to the next problem. ಇದು ಒಂದು ಒಳ್ಳೆ ಕ್ವಶನ್. Which of the following is deflected by electric field? ಸೊ ಯಾವುದು ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಇಲ್ಲಿ ಏನಿದೆ, 4 ಕ್ವಾಂಟಿಟೀಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಎಕ್ಸ್ ರೇಸ್ ಇದೆ, ಗಾಮಾ ರೇಸ್ ಇದೆ, ನ್ಯೂಟ್ರಾನ್ಸ್ ಇದೆ ಅಂಡ್ ಅಲ್ಫಾ ಪಾರ್ಟಿಕಲ್ಸ್ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಇವು 4 ಪಾರ್ಟಿಕಲ್ಸ್ ಗಳಲ್ಲಿ ಯಾವುದು ಇಲೆಕ್ಟ್ರಿಕ್ ಫೀಲ್ಡ್ ಇಂದ ಡಿಫ್ಲೆಕ್ಟ್ ಆಗತ್ತೆ ಅನ್ನೋದು ಕ್ವಶನ್ ಅಲ್ವಾ. ಸೊ ಇಲ್ಲಿ ಸೊ ಎಕ್ಸ್ ರೇಸ್, ಗಾಮಾ ರೇಸ್, ನ್ಯೂಟ್ರಾನ್ಸ್ ತಗೊಂಡ್ರೆ, ನ್ಯೂಟ್ರಾನ್ಸ್ ಎಲ್ಲರಿಗೂ ಗೊತ್ತು, ನ್ಯೂಟ್ರಾನ್ ಇಸ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಅಲ್ವಾ. ಚಾರ್ಜ್ ಇಸ್ ಈಕ್ವಲ್ ಟು 0, ಯಾವುದೇ ಚಾರ್ಜ್ ಇಲ್ಲ. ನ್ಯೂಟ್ರಾನ್ ಇಸ್ ಎಲ್ಲಿ ಬರುತ್ತೆ, ನ್ಯೂಟ್ರಾನ್ ಅನ್ನೋದು ಎಲ್ಲಿ ಬರುತ್ತೆ, ನ್ಯೂಟ್ರಾನ್ ಇಫ್ ಎನ್ ಆಟಮ್, ಇಫ್ ದರ್ ಇಸ್ ಎನ್ ಆಟಮ್ ಕಂಟೇನ್ಸ್ negatively charged electrons and positively charged nucleus. The charge of the nucleus ಅಥವಾ positively charge of the nucleus is due to the presence of protons in them. So ಅಂದ್ರೆ neutrons is neutral in nature, ಅಂದ್ರೆ Q is equal to 0. So gamma rays ಅಂತ ತಗೊಂಡ್ರೆ, gamma rays and X rays are part of electromagnetic waves. So they are also ನ್ಯೂಟ್ರಲ್, ಯಾವುದೇ ಚಾರ್ಜ್ ಇಲ್ಲ ಅಲ್ಲಿ.
ಸೊ ಚಾರ್ಜ್ ಇರುವಂತದ್ದು ಯಾವುದು? ಅಲ್ಫಾ ಪಾರ್ಟಿಕಲ್ಸ್. ಅಲ್ಫಾ ಪಾರ್ಟಿಕಲ್ಸ್ ಆರ್ ಹೀಲಿಯಂ ನ್ಯೂಕ್ಲಿಯಸ್ ಅಂತ ತಗೊಳ್ತೇವೆ ನಾವು. ಸೊ ಹೀಲಿಯಂ ನ್ಯೂಕ್ಲಿಯಸ್ ಅಂತ ತಗೊಂಡಾಗ, ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಇಫ್ ದರ್ ಇಸ್ ಅ ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್ ಅಂತ ಇಟ್ಕೊಂಡ್ರೆ, ನ್ಯೂಕ್ಲಿಯಸ್ ಕಂಟೇನ್ಸ್ ಪ್ರೋಟಾನ್ಸ್ ಅಂಡ್ electrons, sorry, protons and neutrons ಅಲ್ವಾ? So because of the presence of protons, it is positively charged. So ಅಂದ್ರೆ ಅಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಸೊ ಅಂದ್ರೆ ಯಾವುದು ಡಿಫ್ಲೆಕ್ಟ್ ಆಗತ್ತೆ? ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ನ, ಎನಿ ಚಾರ್ಜ್ಡ್ ಪಾರ್ಟಿಕಲ್ is placed in an electric field. So any charged particle is placed in an electric field, it experiences a force. If there is an electric field, suppose uniform electric field ಇದೆ ಅಂತ ಇಟ್ಕೊಳ್ಳುವ. So if a charge is brought in this electric field, so electric field ಅಲ್ಲಿ ತಂದ್ರೆ ಪಾಸಿಟಿವ್ ಚಾರ್ಜ್ ಇದ್ರೆ it moves along the direction of electric field ಅಲ್ವಾ? ಸೊ ಇಲ್ಲಿ ಏನು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿಲ್ಲ. Which of the following is deflected by electric field? So only charged particles are deflected by electric field. So ಅದು ಪಾಸಿಟಿವ್ ಚಾರ್ಜ್ ಆಗಿರಬಹುದು ಆರ್ ನೆಗೆಟಿವ್ ಚಾರ್ಜ್ ಆಗಿರಬಹುದು. ಸೊ ಇವಿಷ್ಟರಲ್ಲಿ ನಾಲ್ಕರಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಯಾವ್ದಾಗಿರುತ್ತೆ? ಅಲ್ಫಾ ಪಾರ್ಟಿಕಲ್ಸ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ದಿಸ್ ಅಲ್ಫಾ ಪಾರ್ಟಿಕಲ್ಸ್ ಆರ್ ಡಿಫ್ಲೆಕ್ಟೆಡ್ ಬೈ electric field. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ, ಇನ್ನು ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡುವ. 34th ಕ್ವಶನ್. Again it is based on this type of question. So a proton enters in an electric field with its velocity in the direction of electric field. Then so ಏನಿದೆ ಕ್ವಶನ್ ಏನಿದೆ? ಸೊ ಹಿಯರ್ ದರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಅದನ್ನ ಈ ಡೈರೆಕ್ಷನ್ ಅಲ್ಲಿ ನಾವು ರಿಪ್ರೆಸೆಂಟ್ ಮಾಡೋಣ. ಓಕೆ, ಸೊ ಕ್ವಶನ್ ಏನಿದೆ? ಅ ಪ್ರೋಟಾನ್ ಎಂಟರ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಚಾರ್ಜ್ಡ್ ಪಾರ್ಟಿಕಲ್ ಪ್ರೋಟಾನ್ ಅಂತ ಬಂದಾಗ, ಪ್ರೋಟಾನ್ ಅನ್ನ ನಾವೇನ್ ತಗೋತೇವೆ? ಇಟ್ ಈಸ್ ಅ ಚಾರ್ಜ್ಡ್ ಪಾರ್ಟಿಕಲ್ ಅಲ್ವಾ? ಸೊ ಪ್ರೋಟಾನ್ ಅನ್ನೋದು ಚಾರ್ಜ್ಡ್ ಪಾರ್ಟಿಕಲ್ ಆಗತ್ತೆ. ಯಾವ ಚಾರ್ಜ್ ಇರುತ್ತೆ? ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ಪ್ರೋಟಾನಿನ ಚಾರ್ಜ್ ಅನ್ನ ನಾವು ಏನು ಪ್ಲಸ್ ಕ್ಯೂ ಅಂತ ಡಿನೋಟ್ ಮಾಡ್ತೇನೆ ನಾನು. ಸೊ ಪ್ಲಸ್ ಕ್ಯೂ ಆದ್ರೆ ದ ಚಾರ್ಜ್ ಆಫ್ ಪ್ರೋಟಾನ್ ಇಸ್ ಪ್ಲಸ್ ಕ್ಯೂ. ಓಕೆ, ಸೊ proton enters in an electric field with its velocity in the direction of electric field. Electric field ಅಲ್ಲಿ ಮೂವ್ ಆಗ್ತಾ ಇದೆ ಅಲ್ವಾ? Velocity is in the direction of electric field means its direction ಅಂದ್ರೆ, so its direction is same as when a positive charge is, last question ಅಲ್ಲಿ ಹೇಳಿದಾಗೆ, when a positive charge is placed in an electric field, so then it experiences a force in the direction of electric field. So ಈ ಕೇಸ್ ಅಲ್ಲಿ ಏನಾಗಬೇಕಾಯ್ತು? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಡ್ಯೂ ಟು ದಿಸ್ ಫೋರ್ಸ್ ದ ಪ್ರೋಟಾನ್ ಮೂವ್ಸ್ ಇನ್ ದಿಸ್ ಡೈರೆಕ್ಷನ್. ಸೊ ಅಂದ್ರೆ ದ ಪಾತ್ ಆಫ್ ದ ಪ್ರೋಟಾನ್ ವಿಲ್ ಬಿ ಏನಾಗತ್ತೆ? ಪಾತ್ ಆಫ್ ದ ಪ್ರೋಟಾನ್ ವಿಲ್ ಬಿ ಎ ಸ್ಟ್ರೇಟ್ ಲೈನ್ ಆಗತ್ತೆ. ಯಾಕಂದ್ರೆ ಸರ್ಕಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಲ್ ಆಗ್ಬೇಕು ಅಂದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಡಿಸ್ಟ್ರಾಯ್ ಆಗತ್ತಲ್ವಾ? ಸೊ ಚೇಂಜ್ ಆಗತ್ತೆ. Growth of the proton will be a parabola. Parabola is also not possible. So ಹೀಗೆ ಆಗ್ಬೇಕು. ಸೊ ಅಥವಾ the path of the proton will be helix. Helix ಕೂಡ not possible. ಸೊ ಹಾಗಾಗಿ ಸೊ ಕ್ವಶನ್ ಆನ್ಸರ್ ಇಸ್ the path of the proton will be a straight line ಆಗತ್ತೆ. ಐ ಹೋಪ್ ಎಲ್ಲ ಕ್ವಶನ್ಸ್ ಗಳು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಕೂಲಂಬ್ಸ್ ಲಾದಲ್ಲಿ ವೇರಿಯೇಷನ್ ಆಫ್ ಫೋರ್ಸ್ with respect to distance and okay, so thank you everyone. So with respect to distance ಮತ್ತೆ
ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ಮೇಲೆ ವೇರಿ ಮಾಡೋಣ, ಅಂದ್ರೆ ಹೇಗೆ ವೇರಿ ಆಗತ್ತೆ ಅಂತ ನೋಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಗಳಿದಾವೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ಆರ್ ಆನ್ ದ ಇಲೆಕ್ಟ್ರಿಕ್ ಫ್ಲಕ್ಸ್. ಇಲೆಕ್ಟ್ರಿಕ್ ಫ್ಲಕ್ಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಲ್ಲಿ ಕೂಡ ಗಾಸ್ ಲಾ ಅಪ್ಲಿಕೇಶನ್ ಗಳು ಬಂದಿರ್ತವೆ. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್.